ಆಸೀನರಾದ ಹಿರಿಯ ರಾಜಕಾರಣಿಗಳು ಶ್ರೀ ಎ ಬಿ ಪಾಟೀಲ್ ಸರ್ ಅವರೇ, ಶ್ರೀ ಶಶಿಕಾಂತ್ ನಾಯಕ್ ಸರ್ ಅವರೇ, ಶ್ರೀ ಶ್ರೀಕಾಂತ್ ಭೂಷಿ ಸರ್ ಅವರೇ, ಹಾಗೆಯೇ ಋಷಭ್ ಅವರೇ, ಶೀತಲ್ ಅವರೇ, ರೇಖಾ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಿಂದ ಬಂದಂಥ ಎಲ್ಲ ನನ್ನ ಪ್ರೀತಿಯ ತಾಯಿಯಂದರು, ಸಹೋದರರು, ಯುವಕರು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಧ್ಯಕ್ಷರು, ಸದಸ್ಯರು ಹಾಗೂ ಯುವಕರು ಮಿತ್ರರು ಕೂಡ ನನ್ನ ನಮಸ್ಕಾರ. ಈ ಚುನಾವಣೆ ತಮ್ಮೆಲ್ಲರ ಏನು ಓಟ್ ಇದೆ, ಮತ ಇದೆ, ಅದಕ್ಕೊಂದು ಬೆಲೆ ಇರಬೇಕು, ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬರುವಂಥ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನರಿಗೆ ಏನು ಅನ್ಯಾಯವಾಗಿದೆ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಿತ್ತು, ಆದರೆ ಏನು ಸಂಸದರಿದ್ದರು ಅವ್ರು ಯಾವತ್ತೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ. ರೈತರ ಪರವಾಗಿ ಯಾರು ಕೂಡ ಏನು ವಿರೋಧ ಪಕ್ಷದವರು 25 ಮಂದಿ ಸಂಸದರಿದ್ದರು, ಯಾರೂ ರೈತರ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಲಿಲ್ಲ ಪಾರ್ಲಿಮೆಂಟದಲ್ಲಿ. ಮತ್ತು ಏನು ಈ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಿತ್ತು, ಅದನ್ನು ಕೂಡ ಕಂಡಿಲ್ಲ. ಏನು ಇಷ್ಟು ಹಣ, ಇಷ್ಟು ಸಾವಿರ ಕೋಟಿ ಹಣ ತಂದ್ವಿ, ಇಷ್ಟು ಸಾವಿರ ಕೋಟಿ ನಾವು ಕೆಲಸ ಕಾರ್ಯಗಳು ಮಾಡಿದ್ವಿ, ಆದರೂ ಈ ಕ್ಷೇತ್ರದ ಜನರು ಅಭಿವೃದ್ಧಿಯನ್ನು ಕಂಡಿಲ್ಲ. ಆದ ಕಾರಣ ತಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ. ನಿಮ್ಮ ಪರವಾಗಿ ನಾವು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತುತ್ತೀವಿ, ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಇರ್ತಾರೆ, ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಇರ್ತಾರೆ, ಮತ್ತು ತಂದೆಯವರು, ಲೋಕೋಪಯೋಗಿ ಮಂತ್ರಿಗಳು, ಹಾಗೆಯೇ ಎಲ್ಲ ನಮ್ಮ ಲೀಡರ್ಸ್ ಮುಖಾಂತರ ನಾನು ಅವ್ರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ. ಏನಾದರೂ ಕುಂದುಕೊರತೆಗಳಿವೆ ಈ ಭಾಗದ ಜನರಿಗೆ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಭಾಳ ಕ್ರಿಯಾಶೀಲತೆಯಿಂದ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮುಂಬರುವ ದಿನಮಾನಗಳಲ್ಲಿ ಏನು ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಿದಾಗಲಿ, ಒಳ್ಳೆ ಕಾರ್ಖಾನೆಗಳು ಬರಬೇಕು, ಏನು ಒಳ್ಳೆ ನಮ್ಮ ಯುವಕರು ಒಳ್ಳೆ ಶಿಕ್ಷಣವನ್ನು ಪಡೆದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್, ನರ್ಸಿಂಗ್ ಕಾಲೇಜಸ್, ಇಂಥ ಒಳ್ಳೆ ಶಿಕ್ಷಣ ಸಂಸ್ಥೆ ಬಂದರೆ ಆಗ ನಂತರ ನಮ್ಮ ಒಳ್ಳೆ MNC ದೊಡ್ಡ MNCಗಳ ಕಂಪ್ನಿ ಬಂದು ನಮ್ಮ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ. ಮಹಿಳೆಯರಿಗೆ ಕೂಡ ನಾವು ಸಾಕಷ್ಟು ಸಣ್ಣ ಪುಟ್ಟ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ, ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕಿತ್ತು ಈ ಕ್ಷೇತ್ರದಲ್ಲಿ, ಅದನ್ನು ಕೂಡ ನಾವು ತಂದೆಯವ್ರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ. ನಾನು ಕೂಡ ಒಬ್ಬ MBA ಪದವೀಧರೆ, ಸಾಕಷ್ಟು ಜನಪರ ಕಾಳಜಿಯನ್ನು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ತಂದೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಮಹಾಪೌರ ಬಂತು, ಪ್ರವಾಹ ಬಂತು ಕ್ಷೇತ್ರದಲ್ಲಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಮಕಂಡ್ಮಾಡಿ ಕ್ಷೇತ್ರದಲ್ಲಿ ಸಾಕಷ್ಟು ಹಾನಿಗಳಾಯಿತು, ರೈತರ ಪರವಾಗಿ ಆಯಿತು, ಮತ್ತು ಏನು ಬಡ ಜನರ ಮನೆಗಳು ಬಿದ್ದಿದ್ದು ಅವು ಕೂಡ ನಾವು ವೀಕ್ಷಣೆ ಮಾಡಿ ಅದಕ್ಕೆ ತಕ್ಕ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ವಿ. ತಂದೆಯವರು ರಾಜಕಾರಣ ಮಾಡೋದನ್ನು ನಾವು ಭಾಳ ಹತ್ತಿರದಿಂದ ನೋಡಿದ್ವಿ. ಆದರೆ ಇದು ನನ್ನ ಕ್ಯಾಂಡಿಡೇಟ್ ಆಗಿ ಇದು ನನ್ನ ಮೊದಲನೇ ಎಲೆಕ್ಷನ್ನು. ಆದ ಕಾರಣ 4-5 ವರ್ಷಗಳಿಂದ ನಾನು ಸಮಾಜ ಸೇವೆಯಾದ ಅನುಭವವಿದೆ. ತಾವೆಲ್ಲರೂ ಈ ಬಾರಿ ನಿಮ್ಮ ಮನೆ ಮಗಳಾಗಿ, ತಂಗಿಯಾಗಿ, ಮೊಮ್ಮಗಳಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ನನ್ನ ಕ್ರಮ ಸಂಖ್ಯೆ 2 ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಉತ್ಸಾಹ, ಇದೇ ರೀತಿಯಲ್ಲಿ ಮೇ 1ನೇ ತಾರೀಕು ತಾವೆಲ್ಲರೂ ನೀವಾಯಿತು, ನಿಮ್ಮ ಸಂಬಂಧಿಕರಾಯಿತು, ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸಂಬಂಧಿಕರಿದ್ದಾರೆ ಫೋನ್ ಮುಖಾಂತರ ತಾವು ಕೂಡ ತಿಳಿಸಿ ಕಾಂಗ್ರೆಸ್ ಪಕ್ಷದ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಪಂಚ ಗ್ಯಾರಂಟಿಗಳಾಯಿತು, ಪಂಚ ನ್ಯಾಯಗಳಾಯಿತು, ರೈತರ ಪರವಾಗಿ ನಿಲುವು ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ, ಅದನ್ನು ತಾವೆಲ್ಲರೂ ತಿಳಿಸ್ಬೇಕಂತ ನಾನು ಹೇಳಿಕೆ ಬಯಸ್ತೇನೆ. ತಾವೆಲ್ಲರೂ ಅಭಿವೃದ್ಧಿಗೆ ಮತ ಹಾಕಿ, ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ, ಈ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ಬೆಳೆಸೋಣ ಅಂತ ನಾನು ಕೇಳ್ಕೊತೀನಿ. ತಾವೆಲ್ಲರೂ ಇನ್ನೇನು 4 ದಿನ ಬಾಕಿ ಇದೆ. ಆದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇಷ್ಟು ಸುಡು ಬಿಸಿಲಿನಲ್ಲಿ ಕೆಲಸ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ.
ಏಕೆಂದರೆ 600 ಹಳ್ಳಿಗಳು ಬರ್ತವೆ, ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೂ ಕೂಡ ಅವ್ರು ನಮ್ಮ ಪರವಾಗಿ ತಾವೇ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತ ಅಂದ್ಕೊಂಡು ತಾವೆಲ್ಲರೂ ಪ್ರಚಾರ ಮಾಡಬೇಕು. ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ಹೋಗಿ ಮೇ 7ನೇ ತಾರೀಕು ನಮ್ಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಅಭ್ಯರ್ಥಿಗಳಿಗೆ. ಈಗ ಸನ್ಮಾನ್ಯ ನಮ್ಮ ಮಾಜಿ ಸಚಿವರಾಗಿರುವಂತಹ ಹಿರಿಯರು ಆಗಿರುವಂತಹ ಎ ಬಿ ಪಾಟೀಲ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.